ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಕಿಂಗ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಅಷ್ಟೇ ಅರಬಿಕ್ ಕ್ಲರ್ಕ್ ಮೇನ್ಸ್ ರಿಸಲ್ಟ್ ಅನೌನ್ಸ್ ಆಯಿತು. ಸೊ ನಂದು ಫೈನಲ್ ರಿಸಲ್ಟ್ ಏನಾಯಿತು, ಫೈನಲ್ ರಿಸಲ್ಟ್ಗೂ ಮುಂಚೆ ನಂದು ಪ್ರಿಲಿಮ್ಸ್ ಸ್ಕೋರ್ ಕಾರ್ಡು, ಆಮೇಲೆ ಮೇನ್ಸ್ ನಾನು ಎಷ್ಟು ಅಟೆಂಪ್ಟ್ ಮಾಡಿದ್ದೆ, ನನಗೆ ಎಷ್ಟು ಸ್ಕೋರ್ಸ್ ಬಂತು, ನನ್ನ ಮಿಸ್ಟೇಕ್ಸ್ ಏನೇನಾಗಿದೆ, ಆಮೇಲೆ ನಂದು ಫೈನಲ್ ರಿಸಲ್ಟ್ ಏನಾಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಳಗಡೆ ನಾನು ಶೇರ್ ಮಾಡ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿರಿ. ಸೊ ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ಮೈ ಪ್ರಿಲಿಮ್ಸ್ ಸ್ಕೋರ್ ಕಾರ್ಡ್. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ರೀಸನಿಂಗಲ್ಲಿ ನಾನು ಆಲ್ಮೋಸ್ಟ್ 40 ಅಟೆಂಪ್ಟ್ ಮಾಡಿದ್ದೆ, 40 ಔಟ್ ಆಫ್ 40. ಸೊ ನನಗೆ ಬಂದಿದ್ದು 37.50. ನಿಮ್ಮ ಇದು ಕ್ವಾಂಟಲ್ಲಿ ಐ ಥಿಂಕ್ ನಾನು 35 ಏನೋ ಅಟೆಂಪ್ಟ್ ಮಾಡಿದ್ದೆ ಅನಿಸುತ್ತೆ, 35 or 36. ಸೊ ಇಲ್ಲಿ 36 ಬಂದಿದೆ. ಐ ಥಿಂಕ್ 35 ಅನಿಸುತ್ತೆ. ನಂದು 75 76 ನಂದು ಟೋಟಲ್ ಅಟೆಂಪ್ಟ್ಸ್ ಆಗಿತ್ತು. ಬಟ್ ಇಂಡಿವಿಜುವಲ್ ಆಗಿ ಕ್ವಾಂಟಲ್ಲಿ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ 35 or 36 ಅಂತೇಳಿ. ಸೊ ಇದು ನಾನು ಇನ್ ಕೇಸ್ ನಾನು 35 ಅಟೆಂಪ್ಟ್ ಮಾಡಿದರೆ ಒಂದು ನಾರ್ಮಲೈಸೇಷನಿಂದ 1 ಮಾರ್ಕ್ಸ್ ಜಾಸ್ತಿ ಏನಾದ್ರು ಬಂದಿರ್ಬೋದು, ಇಲ್ಲ 36 ಅಟೆಂಪ್ಟ್ ಮಾಡಿದರೆ 36 ಇರ್ಬೋದು. ಸೊ ಇಲ್ಲಿ ನಾನು ಬಟ್ ರೀಸನಿಂಗಲ್ಲಿ ಎಕ್ಸಾಕ್ಟ್ ನನ್ನ ನೆನಪಿದೆ 14 ಅಟೆಂಪ್ಟ್ ಮಾಡಿದ್ದೆ. ಸೊ ಓವರಾಲ್ ನಂದು ಸ್ಕೋರ್ ಬಂದಿದ್ದು 73.50. ಸೊ ಇದು ನಂದು ಪ್ರಿಲಿಮ್ಸ್ ಸ್ಕೋರ್ ಕಾರ್ಡ್. ಆಮೇಲೆ ಇದು ನಮ್ಮದು ಕೆಟಗರಿ ಯಾವುದು OBCಗೆ 58.25 ಇತ್ತು. ಸೊ ನನಗೆ 73.50 ಬಂದಿದೆ. ಸೊ ದಿಸ್ ಇಸ್ ಮೈ ಪ್ರಿಲಿಮ್ಸ್ ಸ್ಕೋರ್ ಕಾರ್ಡ್. ಸೊ ನೆಕ್ಸ್ಟು ಅರಬಿಕ್ ಕ್ಲರ್ಕ್ ಮೇನ್ಸ್ ಅಟೆಂಪ್ಟ್ಸ್ ನಂದು. ಸೊ ಇದು ಎಕ್ಸಾಮ್ ಒಳಗಡೆ ಯಾವ ಸೆಕ್ಷನ್ ಅಂದರೆ ಯಾವ ಥರ ಐತಲ್ಲ ಸೆಕ್ಷನ್ ವೈಸ್ ಆ ಥರ ನಾನು ಮೆನ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲಿ, ಅಂದರೆ ಇದು ಫೋಟೋ ಹಿಂದ್ಗಡೆ. ಸೊ ಇದು ರೀಸನಿಂಗ್ ಫಸ್ಟ್ ಇದ್ದಿದ್ದು. ಆಮೇಲೆ ನೆಕ್ಸ್ಟು ಕಂಪ್ಯೂಟರ್ ಇತ್ತು. ಸೊ ಕಂಪ್ಯೂಟರಲ್ಲಿ 39 ಅಟೆಂಪ್ಟ್ ಮಾಡಿದ್ದೆ. ನೆಕ್ಸ್ಟು GA ಇತ್ತು, ಜನರಲ್ ಅವೇರ್ನೆಸ್. ಸೊ ಇದರಲ್ಲಿ 18 ಅಟೆಂಪ್ಟ್ ಮಾಡಿದ್ದೆ. ಇದು 15+3 ಅಂತಂದರೆ ಫಸ್ಟು ನಾನು 15 ಅಟೆಂಪ್ಟ್ ಮಾಡಿದ್ದೆ, 3ನ ಮಾರ್ಕ್ ಫಾರ್ ರಿವ್ಯೂ ಏನೋ ಮಾಡಿದ್ದೆ ಅಂತ ಅನಿಸುತ್ತೆ. ಸೊ ಲಾಸ್ಟ್ ಮೊಮೆಂಟಲ್ಲಿ 3 ಅಟೆಂಪ್ಟ್ ಮಾಡಿದ್ದು. ನೆಕ್ಸ್ಟು ಇಂಗ್ಲೀಷಲ್ಲಿ 39 ಅಟೆಂಪ್ಟ್ ಮಾಡಿದ್ದೆ. ಆಮೇಲೆ ಕ್ವಾಂಟಲ್ಲಿ 19 ಅಟೆಂಪ್ಟ್ ಮಾಡಿದ್ದೆ. ಸೊ ಓವರಾಲ್ ನಂದು ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಅಟೆಂಪ್ಟ್ ಆಗಿತ್ತು ಅಂತಂದರೆ 138. ಸೊ ಅಂದರೆ ಇದು ನಂಬರ್ ಆಫ್ ಕ್ವಶನ್ಸು. ಮಾರ್ಕ್ಸಿಗೆ ನೀವು ಇಲ್ಲಿ ಕಂಪ್ಯೂಟರ್ ಹಾಫ್ ಮಾರ್ಕ್ ಕನ್ಸಿಡರ್ ಮಾಡಬೇಕಾಯ್ತಲ್ಲ. ಸೊ ಇದು ನಂಬರ್ ಆಫ್ ಕ್ವಶನ್ಸ್ 138 ಆಯಿತು. ನೆಕ್ಸ್ಟು ಓಕೆ, ಇದು ನಂದು ಮೀನ್ಸ್ ಸ್ಕೋರ್ ಕಾರ್ಡು. ಇಲ್ಲಿ ಫಸ್ಟು ರೀಸನಿಂಗಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು 23. ನನಗೆ ಬಂದಿದ್ದು 21.75. ಅಂದರೆ ಒಂದು ಕ್ವಶನ್ ಏನೋ ರಾಂಗ್ ಆಗಿರ್ಬೋದು ಅಂತ ಅನಿಸುತ್ತೆ. ಅಂದರೆ ಇಲ್ಲಿ ನೀವು ಇದು 21.75 ಇಂಟು 1.25 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ರೀಸನಿಂಗ್ ಮತ್ತು ಕ್ವಾಂಟನ. ಆಮೇಲೆ ಕಂಪ್ಯೂಟರ್ 39 ಅಟೆಂಪ್ಟ್ ಮಾಡಿದ್ದೆ. ನನಗೆ ಬಂದಿದ್ದು 35.25. ಐ ಥಿಂಕ್ 3 ಕ್ವಶನ್ಸ್ ರಾಂಗ್ ಆಗಿರ್ಬೋದು ಅಂತ ಅನಿಸುತ್ತೆ, ಮೇ ಬಿ. ಜನರಲ್ ಅವೇರ್ನೆಸ್ ನಾನು ಅಟೆಂಪ್ಟ್ ಮಾಡಿದ್ದು 18 ಅಂದರೆ ಓವರಾಲ್. ಸೊ ನನಗೆ ಬಂದಿರೋದು 6.75. ಇದು ಯಾಕೆ ಹಿಂಗಾಯಿತು ಅಂತ ಹೇಳ್ತೀನಿ. ನಂದು ನೆಕ್ಸ್ಟ್ ಮಿಸ್ಟೇಕ್ಸ್ ಏನು ಮಾಡಿದೆ ಅನ್ನೋದನ್ನು ಹೇಳ್ಬೇಕಾದ್ರೆ ಹೇಳ್ತೀನಿ. ಆಮೇಲೆ ಇಂಗ್ಲೀಷಲ್ಲಿ ನಂದು 39 ಅಟೆಂಪ್ಟ್ಸು ಬಂದಿದ್ದು 32.75. ಐ ಥಿಂಕ್ ಇದರಲ್ಲೂ ಯಾವ ಕ್ವಶನ್ಸ್ ರಾಂಗ್ ಆಗಿದೆ ನನಗೆ ನೆನಪಿಲ್ಲ. ಬಟ್ ನಾನು 35 ಅಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ 39 ಅಟೆಂಪ್ಟ್ ಮಾಡಿದ್ದೆಲ್ಲ, ಅದರಲ್ಲಿ 34 to 35 ಅಷ್ಟು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಇಲ್ಲಿ 32.75 ಬಂದಿದೆ. ನೆಕ್ಸ್ಟು ಕ್ವಾಂಟಲ್ಲಿ ನನ್ನ ಅಟೆಂಪ್ಟ್ಸು 19. ಸೊ 19 ಕರೆಕ್ಟ್ ಇದೆ. ಸೊ 19 ಇಂಟು 1.25 ಮಾಡಬೇಕು. ಸೊ ಓವರಾಲ್ ನನ್ನ ಸ್ಕೋರು 108.06. 108.06. ಇಲ್ಲಿ ನಾನು ನೋಡ್ಬೋದು 54.03. ಸೊ 55 ಪಾಯಿಂಟ್ ಸಮಥಿಂಗ್ ನಮ್ಮದು ಕ್ಯಾಟಗರಿ ಕಟ್ ಆಫ್ ಇದ್ದಿದ್ದು. ಸೊ ಐ ಮಿಸ್ಡ್ ಇಟ್ ಬೈ 1.5 ಮಾರ್ಕ್ಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಯು ಹ್ಯಾವ್ ಬಿನ್ ಕನ್ಸಿಡರ್ ಫಾರ್ ದ ರಿಸರ್ವ್ ಲಿಸ್ಟ್ ಅಂತ ಇದೆ. ಸೊ 1.5 ಇಲ್ಲಿ ನಾನು ತುಂಬ ರಿಗ್ರೆಟ್ ಮಾಡಿದ್ದೇನಂತಂದರೆ ಸ್ಮಾಲ್ ಮಾರ್ಜಿನಲ್ಲಿ ಮಿಸ್ ಆಯ್ತಲ್ಲ. ಸೊ ಆಲ್ಮೋಸ್ಟ್ ರಿಸರ್ವ್ ಲಿಸ್ಟಲ್ಲಿ ಇರೋದೆಲ್ಲ ಹಿಂಗೆ ಇರುತ್ತೆ, ಲೈಕ್ 1 ಮಾರ್ಕ್ಸು 0.5 1.5. ಸೊ ಅಂದರೆ ಆಲ್ಮೋಸ್ಟ್ ನಿಯರ್ ಬೈ ಇರೋರಿಗೆ ಹೆಂಗೆ ಯಾವ ಥರ ಫೀಲ್ ಇರುತ್ತೆ ಅಂದರೆ ಅವ್ರು ಏನು ರಿಗ್ರೆಟ್ ಮಾಡ್ತಿರ್ತಾರೆ ಅಂತಂದರೆ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಸೊ ಜಸ್ಟ್ ಇಲ್ಲಿ ನೀವು ಅದು ನನಗೆ ತುಂಬ ರಿಗ್ರೆಟ್ ಫೀಲ್ ಆಗ್ತಿರೋದು ಏನಂತಂದರೆ GA ಸೆಕ್ಷನಲ್ಲಿ ಅದೇ ನಾನು ಅಟೆಂಡ್ ಮಾಡಿದ್ದು 18. ಅಂದರೆ ನನಗೆ 18 ಏನೋ ಎಕ್ಸಾಕ್ಟ್ ಅಂದರೆ ನಾನು ಶೋರ್ ಇರೋದು ಅಟೆಂಡ್ ಮಾಡಿರಲಿಲ್ಲ. ಬಟ್ ನನಗೆ ಎಕ್ಸಾಕ್ಟಾಗಿ ಎಷ್ಟು ಕ್ವಶನ್ಸಿಗೆ ಆನ್ಸರ್ ಗೊತ್ತಿತ್ತು ಅಂತಂದರೆ 8 to 9 ಇದು ಪಕ್ಕ. ಲೈಕ್ ನಾನು ಎಕ್ಸಾಕ್ಟಾಗಿ ಅಂದರೆ ಕರೆಕ್ಟಾಗಿ ನನಗೆ ಗೊತ್ತಿರೋದು ಅಷ್ಟು ಅಟೆಂಡ್ ಮಾಡಿದರೆ ಇಷ್ಟು ಸ್ಕೋರ್ ಬರ್ತಿತ್ತು. ಸೊ ಮಿನಿಮಮ್ 8 ಅಂತೂ ಬಂದೇ ಬರ್ತಿತ್ತು. ಸೊ ಇಲ್ಲಿ ನಾನು ಮಿಸ್ ಮಾಡಿದ್ರಿಂದನೇ ಅಂದರೆ ನಾನು ಸ್ವಲ್ಪ ಜಾಸ್ತಿ ಚಾನ್ಸ್ ತೊಗೊಂಡೆ ಅಂತ ಅನಿಸುತ್ತೆ. ಅಥವಾ ಲಾಸ್ಟ್ ಮೂಮೆಂಟಲ್ಲಿ ನಾನು 3 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೆ ಅಲ್ಲ, ಲೈಕ್ 15+3 ಅಂತ ಇತ್ತಲ್ಲ. ಸೊ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಮಾರ್ಕ್ ಫಾರ್ ರಿವ್ಯೂ ಇರೋದನ್ನು ನಾನು ಅಟೆಂಪ್ಟ್ ಮಾಡದೇ ಇದ್ದರೂ ಕೂಡ
ಚೆನ್ನಾಗಿರ್ತಿತ್ತು, ಲೈಕ್ ನೆಗೆಟಿವ್ ಆಗ್ತಿರಲಿಲ್ಲ ಜಾಸ್ತಿ. ಸೊ ಅಲ್ಲಿ ಅದು ನಂಗೆ ತುಂಬ ರಿಗ್ರೆಟ್ ಆಗ್ತಿದೆ, ಬಿಕಾಸ್ ಅದು ಆ ಥರ ಏನಾದರೂ ಮಾಡಿರಲಿಲ್ಲ ಅಂತಂತಂದರೆ ಇವಾಗ ನಂದು ನಿನ್ನೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿರೋ ಚಾನ್ಸ್ ಇತ್ತು. ಇವಾಗೂ ಅಂದರೆ ವೇಟಿಂಗಲ್ಲಿದೆ, ಬಟ್ ಮತ್ತೆ ಅಗೇನ್ ವೆಯ್ಟ್ ಮಾಡಬೇಕಲ್ಲ, ಲೈಕ್ ಅದು ಇದು ಯಾವಾಗ ಬರುತ್ತೋ ಏನೋ ಅಂತ ಹೇಳಿ. ಸೊ ಇದೊಂಥರ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಆ ಥರ ಸಿಚುವೇಶನ್ ರಿಸರ್ವ್ ಲಿಸ್ಟಲ್ಲಿ ಇರೋದು. ಸೊ ಆಮೇಲೆ ಸೊ ಇದು GA ಸೆಕ್ಷನದ್ದು ಒಂದಾದರೆ, ನಾನು ಇಂಗ್ಲೀಷ್ ಮತ್ತು ಯಾವುದು ಕಂಪ್ಯೂಟರಲ್ಲಿ ಲೈಕ್ ಕಂಪ್ಯೂಟರ್ ನಾನು 36 ಎಕ್ಸ್ಪೆಕ್ಟ್ ಮಾಡಿದ್ದೆ, 36 37 ಆ ರೇಂಜಲ್ಲಿ. ಇವೊಂದು ನಾನು 39 ಅಟೆಂಪ್ಟ್ ಮಾಡಿದ್ರು. ಆಮೇಲೆ ಇಂಗ್ಲೀಷಲ್ಲಿ 39 ಅಟೆಂಪ್ಟ್ ಮಾಡಿದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು 34 to 35 ಇಷ್ಟು ಅಟೆಂಪ್ಟ್ ಮಾಡಿದ್ದೆ. ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಲೈಕ್ ಎಕ್ಸಾಮ್ಸ್ ಎಲ್ಲ ಅಂದರೆ ಎಕ್ಸಾಮ್ ಆದಮೇಲೆ ಅನಲೈಸಿಸ್ ಎಲ್ಲ ನೋಡಿಕೊಂಡು ಇಷ್ಟು ಬರ್ಬೋದು ಅಂಥೇಳಿ. ಬಟ್ ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇಲ್ಲೂ ಆಲ್ಮೋಸ್ಟ್ 1.25 ಮಾರ್ಕ್ಸ್ ಕಮ್ಮಿ ಬಂದಿದೆ, ಆಲ್ಮೋಸ್ಟ್ 2 ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ಇಲ್ಲೂ ನಂಗೆ ಕಮ್ಮಿ ಬಂದಿದ್ದರಿಂದ ಅಗೇನ್ ಇಲ್ಲೂ ನನಗೆ ಸ್ವಲ್ಪ ರಿಗ್ರೆಟ್ ಆಯಿತು, ಆದರೆ ಈ ಸೆಕ್ಷನಲ್ಲಾದರೂ ಬಂದಿದ್ರಿ ಅಂಥೇಳಿ. ಆಮೇಲೆ ಕ್ವಾಂಟಲ್ಲಿ ನಾನು 19 ಅಟೆಂಪ್ಟ್ ಮಾಡಿದ್ದೆ. ಬಟ್ ಅದೇ ನನ್ನ ಅಕ್ಕಪಕ್ಕ ಕುಂತವ್ರು ಕೇಳಿದಾಗ ಅವರು 15 ಆ ಥರ ಹೇಳಿದ್ರು, 15 14 ಈ ರೇಂಜಲ್ಲಿ. ಸ್ವಲ್ಪ ನಂಗೆ ಅದು ಓಕೆ, ನಂದು ಅಟೆಂಪ್ಟ್ ಚೆನ್ನಾಗಿದೆ ಅಂತ ನಂಗೆ ಅನಿಸಿದ್ದು. ಬಟ್ ಆಮೇಲೆ ನಂದು ರೀಸನಿಂಗಲ್ಲಿ ನಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸ್ತು ಅಟೆಂಪ್ಟ್ಸ್. ಲೈಕ್ ಬೇರೆಯವರೆಲ್ಲ 28 to 30 ಈ ರೇಂಜಲ್ಲಿದ್ದರು, 26 to 28 to 30 ಈ ರೇಂಜಲ್ಲಿ. ಬಟ್ ನಂದು ಅಟೆಂಪ್ಟ್ಸ್ 23 ಆಗಿತ್ತು. ಸೊ ಅಲ್ಲೂ ನಂದು ಮಿಸ್ಟೇಕ್ ಆಯಿತು ಅಂತ ಅನಿಸುತ್ತೆ. ಬಟ್ ನಾನು RRB PO ಮತ್ತು ಇದಕ್ಕೆ ಕಂಪೇರ್ ಮಾಡಿದರೆ ಇದರಲ್ಲಿ ಬೆಸ್ಟ್ ಥಿಂಗ್ ನಾನು ಏನು ಮಾಡಿದ್ದು ಅಂತಂದರೆ, ಮಿಸ್ಲೇನಿಯಸ್ ಯಾವುದು ನಾನು ಅಂದರೆ ಲೈಕ್ ಯಾವುದು ಅಟೆಂಪ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಏನು ಪಜಲ್ಸ್ನೇ ಅಟೆಂಪ್ಟ್ ಮಾಡಿದ್ದೆ ಈ ಯಾವುದು ಕ್ಲರ್ಕಲ್ಲಿ. ಪಜಲ್ಸು ಮತ್ತು ಅಂದರೆ ಡೇಟಾ ಸಫಿಷಿಯನ್ಸಿ ಅಟೆಂಪ್ಟ್ ಮಾಡಿಲ್ಲ, ಮಿಸ್ಲೇನಿಯಸ್ ಅಂತ ಅನ್ನೋಕ್ಕಿಂತ ಡೇಟಾ ಸಫಿಷಿಯನ್ಸಿ ಐ ಥಿಂಕ್ ಇದರಲ್ಲಿ ಇತ್ತಾ ಇಲ್ವಾ ಅನ್ನೋದು ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಬಟ್ ಇದರಲ್ಲಿ ಯಾವುದು ಆ ಥರದ್ದು ನಾನು ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. RRB PO ಒಳಗಡೆ ನಾನು ಅಟೆಂಪ್ಟ್ ಮಾಡಿದ್ದೆ. ಸೊ ಅಲ್ಲಿ ನನಗೆ ನಾನು ಅಟೆಂಪ್ಟ್ ಮಾಡೋದಕ್ಕಿಂತ ತುಂಬಾ ಕಮ್ಮಿ ಬಂದಿತ್ತು. ಸೊ ಇಲ್ಲಿ ನಾನು 23 ಅಟೆಂಪ್ಟ್ ಮಾಡಿದ್ರಿಂದ ಮೇ ಬಿ ಯಾವುದೋ ಒಂದು ಕ್ವಶನ್ ರಾಂಗ್ ಆಗಿರ್ಬೋದು ಅಂತ ಅನಿಸುತ್ತೆ. ಸೊ ಇಲ್ಲಿ ಅದೊಂದು ನಾನು ಕರೆಕ್ಟ್ ಡಿಸಿಷನ್ ಮಾಡಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಮೀನ್ಸ್ ಸ್ಕೋರ್ಸ್. ಅದೇ ಫೈನಲಿ ನಂದು ಇನ್ ಅಂತಲೂ ಇಲ್ಲ, ಔಟ್ ಅಂತಲೂ ಇಲ್ಲ, ರಿಸರ್ವ್ ಲಿಸ್ಟಲ್ಲಿದೆ. ಸೊ ಗೊತ್ತಿಲ್ಲ, ರಿಸರ್ವ್ ಲಿಸ್ಟು ಆಲ್ಮೋಸ್ಟ್ ಲಾಸ್ಟ್ ಇಯರ್ದವ್ರದ್ದು ರಿಸರ್ವ್ ಲಿಸ್ಟಲ್ಲಿ ಇದ್ದವ್ರದ್ದೆಲ್ಲ ಅಂದರೆ RRB ಕ್ಲರ್ಕು ಆಗಿದೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ಒಂದಿಷ್ಟು ಜನ 3 ಮಾರ್ಕ್ವರೆಗೂ ಗ್ಯಾಪ್ ಇದ್ದರೆ, 3 to 4 ಮಾರ್ಕ್ ಗ್ಯಾಪ್ವರೆಗೂ ಇದ್ದರೆ ಅಂದರೆ ಲಾಸ್ಟ್ ಇಯರಲ್ಲಿ ಆಗಿದ್ದಾರೆ ಅಂತ ಹೇಳಿದರು. ಸೊ ಫೈನಲಿ ನಂಗೆ ಗೊತ್ತಿಲ್ಲ, ಅಂದರೆ ಲಾಸ್ಟ್ ಇಯರ್ ಬೇರೆ ವೇಕೆನ್ಸೀಸೂ ಕಮ್ಮಿ ಇತ್ತು. ಸೊ ಈ ಇಯರ್ ವೇಕೆನ್ಸಿ ಚೆನ್ನಾಗಿದೆ. ಸೊ ಫೈನಲ್ ಲಿಸ್ಟಲ್ಲಿ ಬರೋವರೆಗೂ ಏನೂ ಗೊತ್ತಿಲ್ಲ, ಏನು ಹೇಳೋಕ್ಕಾಗಲ್ಲ. ಆಮೇಲೆ ಸೊ ಇದರಲ್ಲಿ ಅಂದರೆ ನಮ್ಮದು ಎಫರ್ಟ್ ಎಷ್ಟಿದೆ ಅಷ್ಟೇ ನಮ್ಮ ಲಕ್ಕು ನಮ್ಮ ಜೊತೆಗಿರಬೇಕು ಅಂತ. ಅಂದರೆ ನಮ್ಮ ಎಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ನಮ್ಮದು ಎಫರ್ಟ್ 99% ಇದ್ದರೆ ಲಕ್ಕೂ 1% ಇರಲೇಬೇಕು, ಅಂದಾಗಲೇ 100% ಅಂತ ಆಗೋದಿಲ್ಲ. ಅಂದರೆ ಅದು 100% ಅಂತ ಕನ್ಸಿಡರ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇದೆ ಇನ್ನೊಂದು ನಿಮಗೆ ಎಕ್ಸಾಂಪಲ್, ಇದರಲ್ಲಿ ನಾನು ಎಷ್ಟು ಅನ್ಲಕ್ಕಿ ಇದೀನಂತ ನನಗೆ ಅನಿಸ್ತಿದೆಯಲ್ಲ. ಸೊ ಅಷ್ಟು ನನ್ನ ಲಕ್ ಬಗ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. ಸೊ ಇದು ನೀವು ನೋಡ್ಬೋದು ಇಲ್ಲಿ. ಇದು ಯಾವಾಗ ನಂದು ಫಸ್ಟ್ ಅಟೆಂಪ್ಟ್ RRB ಕ್ಲರ್ಕ್ 23 ನಾನು ಅವಾಗ ಸ್ಟಾರ್ಟ್ ಮಾಡಿ ಫಸ್ಟ್ ಅಟೆಂಪ್ಟ್ ಕೊಟ್ಟಾಗ 23 ಅವಾಗ ನಂದು ಸ್ಕೋರ್ ಇತ್ತು ರೀಸನಿಂಗಲ್ಲಿ 33.50 ಬಂದಿದೆ. ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನಾನು ಎಷ್ಟು ಅಟೆಂಪ್ಟ್ ಮಾಡಿದ್ದೆ ಅಂಥೇಳಿ. ಕ್ವಾಂಟಲ್ಲಿ 26.50 ಬಂದಿದೆ. ಓವರಾಲ್ 60, ಕಟ್ ಆಫು 60. ಸೊ ಇಲ್ಲಿ ಎಷ್ಟು ಲಕ್ ರೋಲ್ ಪ್ಲೇ ಮಾಡಿದೆ ಅಂತ ಅನ್ನೋದಕ್ಕೆ ಇದೆ ಎವಿಡೆಂಟ್. ಇಲ್ಲಿ ಎಷ್ಟು ಲಕ್ ಫ್ಯಾಕ್ಟರ್ ಇರ್ತಿದ್ದು ಇಲ್ಲಿ ಈ ಸ್ಕೋರ್ ಕಾರ್ಡಲ್ಲಿ ಅನ್ಲಕ್ಕಿ ಅಂದರೆ ಲಕ್ ಅದು ಗೊತ್ತಿಲ್ಲ ನನಗೆ ವೇಟಿಂಗ್ ಲಿಸ್ಟಲ್ಲಿರೋದು ಲಕ್ಕಿನ ಅನ್ಲಕ್ಕಿನ ಅಂತೇಳಿ. ಬಟ್ ಸುಮಾರು ಅದು 1 ಮಾರ್ಕ್, ಅದೇ 1.5 ಅಲ್ಲ. ಸೊ ಅದು 1 or 2 ಮಾರ್ಕ್ಸ್ ಜಸ್ಟ್ ನನಗೆ ಅದೇ GA ಒಳಗಡೆನೋ ಅಥವಾ ಇನ್ಯಾವುದೋ ಸೆಕ್ಷನ್ ಒಳಗಡೆ ಲೈಕ್ ಬಂದುಬಿಟ್ಟಿದ್ರೆ ನಂದು ಆಗಿಬಿಟ್ರು. ಅದೇ ಥರದ್ದು ಯಾವುದು ಈಗ 60 ಕಟ್ ಆಫ್ ಇತ್ತು, 60 ರೀಚ್ ಮಾಡಿದೆಯಲ್ಲ. ಸೊ ಇಲ್ಲೂ 110 ಕಟ್ ಆಫ್ ಇತ್ತು, 110 ಬಿದ್ದಿದ್ರು ನನಗೆ ಆಲ್ಮೋಸ್ಟ್ ನಾನು ಇನ್ನಾಗಿರ್ತಿದ್ದೆ. ಸೊ ಅವಾಗ ನನಗೆ ಎಷ್ಟು ನಾನು ಲಕ್ಕಿ ಅಂತ ನಾನು ಫೀಲ್ ಮಾಡಿದ್ದೆ, ಇವಾಗ ನಾನು ಸ್ವಲ್ಪ ಅನ್ಲಕ್ಕಿ ಅಂತ ಫೀಲ್ ಮಾಡೋ ಥರ ಆಗಿದೆ. ಸೊ ಏನು ಮಾಡಲಿಕ್ಕಾಗಲ್ಲ. ನನ್ನ ಅಂದರೆ ಎಸ್ಪೆಷಲಿ ಈ RRB PO ಮತ್ತು RRB ಕ್ಲರ್ಕ್ ನಾನು ತುಂಬ ಹೋಪ್ ಇಟ್ಟಿದ್ದೆ, ಯಾಕಂದರೆ ಎಲ್ಲನೂ ಚೆನ್ನಾಗಾಗಿತ್ತು. ಬಟ್ ಒಂದು RRB PO ಅಲ್ಲಿ ಏನು ಮಿಸ್ ಆಗಿದ್ದು ಅಂತಂದರೆ ಮೇನ್ಸಲ್ಲಿ ನಾನು ಅಟೆಂಪ್ಟ್ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 75ವರೆಗೂ
ಲೈಕ್ 73-75. ಸೊ ಈ ರೇಂಜಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಅಲ್ಲಿ ನಂದು ಏನೋ ನಾನು ಅಟೆಂಪ್ಟ್ ಮಾಡಿದ್ದು ಅಂದರೆ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬ ರಾಂಗ್ ಆಗಿದೆ, ಎಸ್ಪೆಷಲಿ ರೀಸನಿಂಗಲ್ಲಿ. ಸೊ ಅದು ಗೊತ್ತಿಲ್ಲ, ಅದೇ ನಾನು ಮೇ ಬಿ ಡೇಟಾ ಸಫಿಷಿಯನ್ಸಿನೇ ಅಂದರೆ ಅದನ್ನು ಆ ಕ್ವಶನ್ಸ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ ಆ ಥರ ಆಗಿದೆ ಏನೋ ಗೊತ್ತಿಲ್ಲ. ಆಮೇಲೆ 2 ಕ್ರಿಟಿಕಲ್ ರೀಸನಿಂಗ್ನೂ ಅಟೆಂಪ್ಟ್ ಮಾಡಿದ್ದೆ, ಅದು ರಾಂಗ್ ಆಗಿದೆಯೋ ಸರಿಯಾಗಿದೆಯೋ ಗೊತ್ತಿಲ್ಲ. ಸೊ ಹಿಂಗಾಗಿ ನಾನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ರಾಂಗ್ ಆಗಿದ್ದರಿಂದ ಅಲ್ಲಿ ನನ್ನ ಏನೋ ಚಾನ್ಸ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ನಂದು ಯಾವುದು ಇಂಟರ್ವ್ಯೂ ವಾಸ್ ಗುಡ್, ಅಂದರೆ ಅದರಲ್ಲೇನೂ ನಾನು ಜಾಸ್ತಿ ಏನೋ ಫಂಬಲ್ ಆಗೋದಿರಲಿ ಅಥವಾ ಪ್ಯಾನಿಕ್ ಅಂತೂ ಆಗಿರಲಿಲ್ಲ. ಸೊ ಅದೆಲ್ಲ ಕಾನ್ಫಿಡೆಂಟಾಗಿ ಮಾಡಿದ್ದೆ. ಸೊ ಅದೆಲ್ಲ ಚೆನ್ನಾಗಿತ್ತು. ಹಾಗಾಗಿ RRB PO ಮತ್ತು RRB ಕ್ಲರ್ಕ್ ಅಂತೂ ನಂಗೆ ಜಾಸ್ತಿನೇ ಹೋಗಿತ್ತು. ಬಿಕಾಸ್ ನಾನು ಎಕ್ಸಾಮ್ ಆದಮೇಲೆ ಅನಲೈಸಿಸ್ ಎಲ್ಲ ನೋಡಿಬಿಟ್ಟು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತಂತಂದರೆ ನನ್ನ ಸ್ಕೋರು 110 ಅಥವಾ 114 ಈ ರೇಂಜಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಅಂದರೆ ಬರುತ್ತೆ ಲೈಕ್ ಪ್ರತಿಯೊಂದು ಸೆಕ್ಷನಲ್ಲೂ ನಾನು ಅನಲೈಸಿಸ್ ಮಾಡಿ ನೋಡಿದ್ಮೇಲೆ ಕಂಪ್ಯೂಟರಲ್ಲಿ ಐ ಥಿಂಕ್ ನಾನು ಕಂಪ್ಯೂಟರ್ ಅನಲೈಸಿಸ್ ನಾನು ನೋಡಿರಲಿಲ್ಲ ಅಂತ ಅನ್ಕೋತೀನಿ. ಬಟ್ ಇಂಗ್ಲೀಷ್ ಮತ್ತು GA ನೋಡಿದಾದಮೇಲೆ ಸೊ ನಂದು ಇಷ್ಟು ಪ್ರೆಡಿಕ್ಟ್ ಮಾಡಿದ್ದೆ ಇಷ್ಟು ಬರ್ಬೋದು ಈ ರೇಂಜಲ್ಲಿ ಅಂತೇಳಿ. ಬಟ್ ಇಂಗ್ಲೀಷು ನಾನು 34-35 ಅಂದ್ಕೊಂಡಿದ್ದೆಲ್ಲ, ಸೊ ಅಲ್ಲೂ ಕಮ್ಮಿ ಆಗಿದೆ. ಆಮೇಲೆ ಕಂಪ್ಯೂಟರಲ್ಲೂ ನಾನು 37-36 ಆ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಗೆ ನಾನು 35 ಪಾಯಿಂಟ್ ಸಮಥಿಂಗ್ ಬಂದಿದೆ. ಸೊ ಅಲ್ಲಿ ಐ ಥಿಂಕ್ ಅದೇ ನಾನು 1 or 2 ಕ್ವಶನ್ಸ್ ಅಲ್ಲಿ ಇನ್ನೂ ಕಮ್ಮಿ ಬಂದಿದೆ. ಸೊ ಇದು ನಾನು ಪ್ರೆಡಿಕ್ಟ್ ಮಾಡಿದ್ದು, ಬಟ್ ಅಷ್ಟು ಬಂದಿಲ್ಲ. ಅದೇ ನಾನು ಅಂದ್ಕೊಂಡಷ್ಟು ಬಂದಿದ್ದರೆ ಅಟ್ಲೀಸ್ಟ್ ನಂಗೆ 110 ಬಂದಿದ್ರು ನಂಗೆ ಸಾಕಿತ್ತು. ನಮ್ಮದು ಅಂದರೆ ಓವರಾಲ್ ಕಟ್ ಆಫ್ ಅಷ್ಟಿತ್ತಲ್ಲ. ಸೊ ಇವಾಗ ಏನು ಮಾಡಲಿಕ್ಕಾಗಲ್ಲ. ಅದೇ ಇಲ್ಲಿ ಇನ್ನೊಂದು ಯಾವ ರೇಂಜಿಗೆ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಅಂತಂದರೆ ಇದು ಇಲ್ಲಿ ನೀವು ನೋಡ್ಬೋದು. ಈ ಚಾಕ್ಲೇಟು ಇಂಟರ್ವ್ಯೂವಲ್ಲಿ ಅದೇ RRB PO ಇಂಟರ್ವ್ಯೂ ಅಲ್ಲಿ ಮುಗಿದಾದ್ಮೇಲೆ ಕೊಟ್ಟಿದ್ದು. ಸೊ ಅದನ್ನು ನಾನು ಫೈನಲ್ ರಿಸಲ್ಟ್ ಬಂದಮೇಲೆ ಏನೋ ತಿಂದ್ರಾಯ್ತು ಅಂತ ಹಾಗೆ ಇಟ್ಟಿದ್ದೆ. ಅದಂತೂ ಆಗಲಿಲ್ಲ, ಅಂದರೆ ಓವರಾಲ್ ಕಟ್ ಆಫ್ ಜಾಸ್ತಿ ಆಯಿತು. ಸೊ ಅಟ್ಲೀಸ್ಟ್ ಇದು RRB ಕ್ಲರ್ಕ್ ಹೋಪ್ ಇತ್ತು. ಸೊ ಇದಾದರೂ ಏನೋ ಸ್ವೀಟ್ ಮೂಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಈ ಥರ ಆಗಿದೆ. ಅಂದರೆ ಅದೇ ಸುಮಾರಿದೆ. ಯಾವ ಥರ ಅಂತಂದರೆ ಎಂಜಾಯ್ ಮಾಡಬಾರ್ದಾ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ಸೊ ಇದು ಒಂದು. ನೆಕ್ಸ್ಟು SPI ಮತ್ತು IBPS ನಂದು ಅಂದರೆ ಅಷ್ಟು ಚೆನ್ನಾಗಿರಲಿಲ್ಲ. ಯಾಕಂತಂದರೆ SPI ನಂದು ಅದೇ ಇಂಗ್ಲೀಷು ನಾನು ಎಕ್ಯುರೇಸಿ ಮೇಂಟೈನ್ ಮಾಡೋದ್ರಿಂದ, ಅಂದರೆ ನಂಗೆ ಎಕ್ಸಾಮ್ ಬರೀತಾನೆ ಗೊತ್ತಾಯಿತು ಇದು ಟಫ್ ಇದೆ ಅಂದರೆ ಸೆಕ್ಷನ್ನು. ಸೊ ಸ್ವಲ್ಪ ಎಕ್ಯುರೇಸಿ ಮೇಂಟೈನ್ ಮಾಡಿದರೆ ಸಾಕು ಅಂತ ನಾನು ಜಾಸ್ತಿ ಅಟೆಂಪ್ಟ್ ಮಾಡಿರಲಿಲ್ಲ, ಅದು ಒಂದಾಯಿತು. ನೆಕ್ಸ್ಟು ರೀಸನಿಂಗಲ್ಲಿ ಎಲ್ಲರಿಗೂ ಅಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ನಂದು ನಂಬರ್ ಆಫ್ ಕ್ವಶನ್ಸ್ ನಾನು ಅಟೆಂಪ್ಟ್ ಮಾಡಿದ್ದು ಕಮ್ಮಿ ಅಂತ ಅನ್ನಿಸ್ತು. ಲೈಕ್ ಬೇರೆಯವ್ರದ್ದೆಲ್ಲ 27, 28 ಈ ಥರ ಇದ್ದರೆ ನಂದು 5 ಮಾರ್ಕ್ಸ್ ಅವ್ರಿಗೆ ಕಮ್ಮಿ ಇತ್ತು. ಲೈಕ್ 21, 22 ಈ ರೇಂಜಲ್ಲಿ ಅಷ್ಟು ಅಟೆಂಪ್ಟ್ ಮಾಡಿದ್ದೆ ಅಂತ ಅನಿಸುತ್ತೆ. ಆಮೇಲೆ ಕ್ವಾಂಟು ಅಷ್ಟೇ ರೇಂಜಲ್ಲಿತ್ತು. ಸೊ ನಾನು ಅದನ್ನು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆಗಲ್ಲ ಅಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಇಂಗ್ಲೀಷ್ ತುಂಬ ನಂಗೆ ಹೆವಿ ಅಂತ ಅನ್ನಿಸ್ತು. ಸೊ ಅದು ಆಗಿಲ್ಲ. ಆಮೇಲೆ ನೆಕ್ಸ್ಟು IBPS ಕ್ಲರ್ಕ್ ನಂದು 2nd ಡಿಸೆಂಬರ್ ಬಂದಿದ್ದು. ಸೊ 2nd ಡಿಸೆಂಬರ್ ಅಂತಂದರೆ ಅದೇ ಯಾರಾದರೂ ಇಲ್ಲಿ 2nd ಡಿಸೆಂಬರ್ ಇದ್ದವರು ಗೊತ್ತಿರುತ್ತೆ ಕ್ವಾಂಟ್ ಯಾವ ರೇಂಜಲ್ಲಿತ್ತು ಅಂತೇಳಿ. ಬಿಕಾಸ್ ನಾವು ಹೇಳ್ಬೋದು ಇವಾಗ ಫಸ್ಟ್ ಶಿಫ್ಟ್ನವ್ರಿಗೆ ಈಸಿ ಇತ್ತು ಅಂತೇಳಿ. ಸೊ ಅದೇನಾಗುತ್ತೆ ಲೈಕ್ ಆ ಪ್ರೆಷರ್ ಮೂಮೆಂಟಲ್ಲಿ ಅವ್ರವ್ರ ಶಿಫ್ಟ್ ಅವ್ರವ್ರಿಗೆ ಟಫೇ. ಬಟ್ ನಮ್ಮದು ನಮ್ಮ ಸೆಕ್ಷನ್ ಅಂದರೆ ನಮ್ಮ ಶಿಫ್ಟಲ್ಲಿ ಎಸ್ಪೆಷಲಿ ಕ್ವಾಂಟ್ ಸೆಕ್ಷನ್ನು ಅಟೆಂಪ್ಟ್ ಮಾಡಿದ್ದೆ ಆಲ್ಮೋಸ್ಟ್ ಆಲ್ ಸಿಂಗಲ್ ಡಿಜಿಟ್ 9, 8 ಈ ಥರ ಇದ್ದರು. ಅದು 2 ಮಾರ್ಕ್ 1 ಮಾರ್ಕ್ ಅಂತ ನಂಗೆ ಗೊತ್ತಿಲ್ಲ ಎಷ್ಟು ಅಟೆಂಪ್ಟ್ ಮಾಡಿದ್ರು ಅಂತೇಳಿ. ಬಟ್ ಓವರಾಲ್ ನಂಬರ್ ಆಫ್ ಅಟೆಂಪ್ಟ್ಸೇ ಅಷ್ಟಿತ್ತು. ನಾನು ಅಷ್ಟೇ, ನಾನು 10 11 ಮಾಡಿದ್ದೇನೆ ಅಂತ ಅನಿಸುತ್ತೆ. ಈ ಕಡೆ 2 ಮಾರ್ಕ್ದು ಯಾವ್ದು ಅಟೆಂಡ್ ಮಾಡಬೇಕು ಅರ್ಥ ಆಗ್ತಿಲ್ಲ, 1 ಮಾರ್ಕ್ದು ಅರ್ಥ ಆಗ್ತಿದ್ದಿಲ್ಲ. ಆಮೇಲೆ ಇಂಗ್ಲೀಷ್ನು ನನಗೆ ಸ್ವಲ್ಪ ಅಂದರೆ SBI ಅಷ್ಟು ಆ ರೇಂಜಿಗೆ ಟಫ್ ಅಂತ ಅನಿಸಿರಲಿಲ್ಲ. ಬಟ್ ಇವೊಂದು ಕೆಲವು RC ಮತ್ತು ಕೆಲವು RC ಅಲ್ಲ, ಅಂದರೆ 2 ಕೊಟ್ಟಿದ್ರು ಅಂತ ಅನಿಸುತ್ತೆ. RC ಒಂದು ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಟಫ್ ಅನಿಸಿತ್ತು. ಬಟ್ ಇವೊಂದು ನಾನು ಅಟೆಂಪ್ಟ್ ಮಾಡಿದ್ದೆ. ಅದೊಂದು ಅಂದರೆ ಅಲ್ಲೂ ಸ್ವಲ್ಪ ಇಂಗ್ಲೀಷ್ ನಂದು ಅಟೆಂಪ್ಟ್ ಕಮ್ಮಿ ಆಯಿತು. ಸೊ ನಂದು ಯಾವಾಗ ಅಂದರೆ ನೀವು ಯಾವಾಗ ಒಂದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಥವಾ ಆಗ್ಬೋದು ಅಂತ ಹೋಗ್ಬೋದು ಅಂತಂದರೆ, ಎಸ್ಪೆಷಲಿ ಮೇನ್ಸು ನಿಮ್ಮದು ಎನಿ 3 ಸೆಕ್ಷನ್ ತುಂಬ ಚೆನ್ನಾಗಿ ಆಗಿತ್ತು ಅಂತಂತಂದರೆ ನೀವು ಆಬ್ವಿಯಸ್ಲಿ ನೀವು ಏನೋ ಅನ್ಕೋಬೋದು, ಓಕೆ ಸಮ್ವೇರ್ ಇದು ಕ್ಲಿಯರ್ ಆಗ್ಬೋದು ಅಂತ ಹೇಳಿ. ಪ್ರಿಲಿಮ್ಸಲ್ಲಿ ಯಾವುದೇ 2 ಸೆಕ್ಷನ್ ನಿಮ್ಮದು ಸ್ಟ್ರಾಂಗ್ ಇದ್ದು ನೀವು ಅದರೊಳಗಡೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ, ಲೈಕ್ ರೀಸನಿಂಗ್ ಆಗ್ಬೋದು, ರೀಸನಿಂಗ್ ಕ್ವಾಂಟ್ ಆಗ್ಬೋದು, ಅಥವಾ ಕ್ವಾಂಟ್ ಇಂಗ್ಲೀಷ್ ಆಗ್ಬೋದು, ಅಥವಾ ರೀಸನಿಂಗ್ ಇಂಗ್ಲೀಷ್ ಆಗ್ಬೋದು. ಸೊ ಎನಿ 2 ಸೆಕ್ಷನ್ ನಿಮ್ಮದು ಸ್ಟ್ರಾಂಗ್ ಇದ್ದು ನಿಮ್ಮದು ಅಟೆಂಪ್ಟ್ಸ್ ಅದರ ಎನಿ 2 ಸೆಕ್ಷನಲ್ಲಿ ಎನಿ 2 ಸೆಕ್ಷನ್ಸಲ್ಲಿ ನಿಮ್ಮದು ಚೆನ್ನಾಗಿದ್ದರೆ ನೀವು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ನೀವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ಬೋದು. ಹಾಗೇ ಮೇನ್ಸಲ್ಲಿ 3 ಸೆಕ್ಷನ್ಸ್ ಎನಿ 3 ಸೆಕ್ಷನ್ಸ್ ನೀವು ಅದು GA ಇನ್ಕ್ಲೂಡ್ ಮಾಡ್ಕೊಳ್ಳಲು ಅದ್ರ ನಂಗೆ ಗೊತ್ತಿಲ್ಲ. GA ಹೆಂಗಂತಂದರೆ ಅದೊಂಥರ ಅನ್ಸರ್ಟನಿಟಿ, ಒಂದು ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಈ ಥರ ಕ್ವಶನ್ಸ್ ಬರುತ್ತೆ ಈ ಥರ ಇಲ್ಲ ಅಂತೇಳಿ. ಸೊ ಎನಿ 3 ಸೆಕ್ಷನ್ಸ್ ಅದು ರೀಸನಿಂಗ್ ಕ್ವಾಂಟ್ ಇಂಗ್ಲೀಷ್ ಅಂತ ಅನ್ಕೋಬೋದು, ಅಥವಾ ಇಂಗ್ಲೀಷ್ ಬಿಟ್ಟು ಬೇರೆ ಇನ್ನೊಂದು ಯಾವುದಾದ್ರೂ ಸೆಕ್ಷನ್ ಏನಾದರೂ ಅನ್ಕೋಬೋದು. ಬಟ್ ರೀಸನಿಂಗ್ ಕ್ವಾಂಟ್ ಅಂತೂ ನಿಮ್ದು ಇರಲೇಬೇಕು. ಸೊ ಈ ಥರ ಇದ್ದರೆ ನೀವು ಮೇನ್ಸ್ ಆಗುತ್ತೆ ಅಂತ ಕ್ಲಿಯರ್ ಆಗ್ಬೋದು ಅಂತ ಇಟ್ಕೋಬೋದು. ಸೊ RRB ಕ್ಲರ್ಕಲ್ಲಿ ನಂದು ಹಂಗೆ ಆಗಿದ್ದು. ಆಲ್ಮೋಸ್ಟ್ ಇಂಗ್ಲೀಷು ಚೆನ್ನಾಗಿತ್ತು, ಕ್ವಾಂಟ್ ರೀಸನಿಂಗೂ ಚೆನ್ನಾಗಿತ್ತು. ಸೊ ಐ ವಾಸ್ ಹೋಪಿಂಗ್ ಫಾರ್ ದ ಬೆಸ್ಟ್. ಬಟ್ ಇನ್ನೂ ಅದೇ ಪ್ರೊಸೆಸ್ಸೇ ಕಂಟಿನ್ಯೂ ಮಾಡ್ಬೇಕಂತ ಬಂದಿದೆ ರಿಸಲ್ಟ್, ಲೈಕ್ ಅಂಟಿಲ್ ದ ಫೈನಲ್ ಲಿಸ್ಟಲ್ಲಿ ಬರೋವರೆಗೂ.
ಐ ಹ್ಯಾವ್ ಟು ಹೋಪ್ ಫಾರ್ ದ ಬೆಸ್ಟ್. ಸೊ ದಿಸ್ ಈಸ್ ಏನೋ ಇದು ಅದೇ ನಮ್ಮದು ಲಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಈ ಎಸ್ಪೆಷಲಿ ನಮ್ಮ ಇದು ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ. ಸೊ ಅದೇ ಹೇಳೋಕ್ಕೆ ಬಂದೆ. ಆಮೇಲೆ ಸೊ ಈ ವಿಡಿಯೋ ಒಳಗಡೆ ಇಷ್ಟೇ ಹೇಳೋದಿತ್ತು. ಸೊ ಆಲ್ಮೋಸ್ಟ್ ಈ ವಿಡಿಯೋ ಅಂದರೆ ಇದನ್ನು ನಾನು ಏನೋ ರೆಕಾರ್ಡ್ ಮಾಡಬೇಕಾದ್ರೆ 170 ಸಬ್ಸ್ಕ್ರೈಬರ್ಸ್ ಆಗಿದ್ರಿ ಈ ಚಾನಲ್ಗೆ. ಸೊ ಎಲ್ಲ ಯಾರು ಸಬ್ಸ್ಕ್ರೈಬ್ ಆಗಿದ್ರಿ ಎಲ್ಲರಿಗೂ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಈ ಥರದ್ದು ಏನೋ ಹೆಚ್ಚಿನದು ಏನೋ ನಿಮಗೆ ಯಾವುದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ ಅಥವಾ ಇನ್ಯಾವುದ್ರ ಬಗ್ಗೆ ಆದರೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಈ ವಿಡಿಯೋ ಈ ಚಾನಲ್ ಒಳಗಡೆ ಇರುತ್ತೆ. ಸೊ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋ ಒಳಗಡೆ ನಾನು ಇಷ್ಟೇ ಹೇಳ್ಬೇಕಂತ ಇತ್ತು. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಪ್ರಿಪ್ರೇಷನ್ ಕಂಟಿನ್ಯೂ ಇನ್ನೂ ಯಾರೂ ಸ್ಟಾರ್ಟ್ ಮಾಡಿಲ್ಲ, ಈಗಲೇ ಸ್ಟಾರ್ಟ್ ಮಾಡಿರಿ. ಬಿಕಾಸ್ ಮುಂದೆ ಒನ್ಸ್ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಬೇರೆ ಯಾವುದಕ್ಕೂ ಟೈಮ್ ಸಿಗಲ್ಲ. ಬ್ಯಾಕ್ ಟು ಬ್ಯಾಕ್ ಪ್ರಿಲಿಮ್ಸು ಮೇನ್ಸ್ ಅಂತಲೇ ಇರುತ್ತೆ. ಸೊ ನಿಮ್ಮದು ಯಾರ್ಯಾರ್ದು ಎಲ್ಲ RRB ಏನೋ ಕ್ಲರ್ಕ್ ಆಗಿರ್ಬೋದು ಅಥವಾ SBI ಆಗಿರ್ಬೋದು, IBPS ಆಗಿರ್ಬೋದು ಅಥವಾ RRBPO ಆಗಿರ್ಬೋದು, ಎಲ್ಲರಿಗೂ ಅಂದರೆ ಎಸ್ಪೆಷಲಿ ನಮ್ಮ ಕನ್ನಡದವ್ರಿಗೆ ಎಲ್ಲರಿಗೂ ತುಂಬ ಕಂಗ್ರ್ಯಾಚುಲೇಷನ್ಸ್. ಇನ್ನು ನಿಮ್ಮ ಏನೋ ಮನೆಯಲ್ಲಿ ಯಾರಾದರೂ ಹಿಂಗೆ ಪ್ರಿಪ್ರೇಷನ್ ಆಗೋರಿದ್ದರೆ ಕಾಂಪಿಟೇಟಿವ್ಗೆ, ಅವ್ರಿಗೆ ಜಾಸ್ತಿ ಬ್ಯಾಂಕಿಂಗ್ ಬಗ್ಗೆ ಅವೇರ್ನೆಸ್ ಕೊಡ್ರಿ. ನಮ್ಮ ಕನ್ನಡದವರೇ ಬರಲಿ ಬ್ಯಾಂಕಿಂಗ್ ಸೆಕ್ಟರ್ ಒಳಗಡೆ, ಅಂದರೆ ಇಲ್ಲಿ ನಮಗೆ ಏನೋ ನಮ್ಮ ಜಾಬ್ ಆಪರ್ಚುನಿಟಿ ನಮಗೆ ಸಿಗಲಿ. ಸೊ ಬೇರೆಯವ್ರಿಗೆ ಯಾರಿಗೂ ಬೇಡ. ಸೊ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.